ಅರೆ ಸರ್ ತಂಗ್ಯವ, ನಾವು ನಿಮ್ಮ ನಿಶ್ಚಿತಾರ್ಥಕ್ಕೆ ಬರ್ತೀವಿ. ಅಲ್ಲಿ ಸಿಗಮ್ಮ. ಬರನೇ ಅಣ್ಣ. ಸರಿ, ಬರ್ತೀನಿ. ಜಾ ನಡಿ ಹೋಗಮ್ಮ. ಇವತ್ತು ಮಧ್ಯಾಹ್ನ ನಮ್ಮನೇಲಿ ಊಟ ಮಾಡೋಣ ಅನ್ಕೊಂಡ್ರೆ ಇಲ್ಲಿ ನಾನೇ ಅಡಿಗೆ ಮಾಡೋ ಹಾಗಾಯ್ತು. ಇರ್ಲಿ, ಇದು ಒಂಥರ ಮಜಾನೆ. ಸಾರು ಹೇಗಾಗಿದೆಯೋ ಏನೋ. ಸೂಪರ್. ಒಂದು ನಿಮಿಷ ಪಾಪ, ಇಲ್ಲಿ ರುಚಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಪ್ಪ. ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿಲ್ಲ ಅಂತಂದ್ರೆ ನೀನ್ ಹೋಗಿ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಸೂಪರ್ ಆಗಿದೆ ಸರ್. ಒಂದು ಮನೆಯಲ್ಲಿ ಮಧ್ಯಾಹ್ನ ಎಲ್ಲರೂ ಊಟ ಮಾಡಿ ಎದ್ನೋ ಬಿದ್ನೋ ಅಂತ ಕೋವಿಡ್ ಟೆಸ್ಟ್ ಓಡೋದ್ರಂತೆ. ಅಲ್ಲಿ ನೋಡಿದ್ರೆ ಎಲ್ರಿಗೂ ನೆಗೆಟಿವ್. ಇಲ್ಲಿ ಮನೆಯಲ್ಲಿ ಬಂದು ನೋಡ್ತಾರೆ ಸೊಸೆ ಸಾರಿಗೆ ಉಪ್ಪೇ ಹಾಕಿಲ್ಲ. ಎಲ್ಲ ಬಂದ್ರು ಅನ್ಸುತ್ತೆ. ಓಹೋ, ದೇವಸ್ಥಾನಕ್ಕೆ ಹೋದವರು ಈಗ ಬರ್ತಾ ಇದ್ದೀರಾ? ರಥೋತ್ಸವ ಜಾತ್ರೆ ಎಲ್ಲ ಮುಗಿಸ್ಕೊಂಡೇ ಬಂದ್ರ? ಏನಮ್ಮಾನು ದೇವ್ರ ಮುಂದೆ ತಪಸ್ ಮಾಡ್ತಾ ಕೂತ್ಬಿಟ್ಟಿದ್ಯಾ? ಅದ್ ಸರಿ, ಅವರಿಬ್ರಲ್ಲಿ ಅವರ ಯಾರಪ್ಪ? ಹರ್ಷ ಸಾರು ಮತ್ತೆ ಅವ್ರ ಹೆಂಡತಿ ದೇವಸ್ಥಾನಕ್ಕೆ ಬಂದ್ರಲ್ಲ ನಿಮ್ಮನ್ನೇ ಹುಡ್ಕೊಂಡು. ಸಿಕ್ಕಿಲ್ವಾ ನಿಮ್ಗೆ? ಅವರು ಇಲ್ಲೇ ಇರ್ಬೇಕಾಗಿತ್ತಲ್ವಾ? ನಿಮ್ಮನ್ನೇ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರಲ್ಲ. ನಿಮ್ಗೆಲ್ಲ ಬಹಳ ಸುಸ್ತಾಗಿರ್ಬಹುದು. ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಎಲ್ಲರೂ ಊಟ ಮಾಡೋಣ ಬನ್ನಿ. ಝಂಡೆ ಫೋನ್ ಮಾಡು. ರಮ್ಯಾ, ಊಟಕ್ಕೆ ಬಾ. ನಿನ್ನೆನೆ ಕರೀತಾ ಇರೋದು. ನನಗೆ ಬೇಡ ಅಮ್ಮ. ಯಾಕೆ ಈ ಥರ ಹಠ ಮಾಡ್ಕೊಂಡು ಕೂತಿದ್ಯಾ? ಯಾರು ನಾನು ಹಠ ಮಾಡ್ತಿರೋದು? ನನ್ನ ಒಳ್ಳೆ ಚಿಕ್ಕ ಹುಡುಗಿ ಥರ ಟ್ರೀಟ್ ಮಾಡ್ತಿರೋದು ನೀನು. ಮೊಬೈಲ್ ಕಿತ್ತಿಟ್ಕೊಳ್ಳುವಂಥದ್ದು ಏನಾಯ್ತು ಈಗ? ಯಾತಕ್ಕೆ ಇವಾಗ ಸುಮ್ಮನೆ ಕಿರ್ಚಾಡ್ತಿದ್ಯಾ? ಮೊದಲು ಎದ್ದು ಊಟಕ್ಕೆ ಬಾ, ಮಿಕ್ಕಿದ ಆಮೇಲೆ ಮಾತಾಡೋಣ. ಆಗಲ್ಲ ಅಮ್ಮ, ನನ್ನ ಮೊಬೈಲ್ ವಾಪಸ್ ಕೊಡು, ಎದ್ದು ಬಂದು ಊಟ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ. ನೀನೇ ಹಿಂಗೆಲ್ಲ ಮಾಡ್ತಿಲ್ಲ ಅಂತ ನನಗೆ ಗೊತ್ತು. ಯಾರ ಮಾತು ಕಟ್ಕೊಂಡು ಹಿಂಗೆ ಆಡ್ತಿದ್ಯಾ ಅಂತನೂ ಗೊತ್ತು. ನೀನೇನೆ ನನಗೆ ಹೇಳೋದು? ಮಗಳನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಹೌದು ಕಣೆ, ನಿಮ್ಮ ಮಾವನೇ ಹೇಳಿದ್ದು ನಿನ್ನ ಮೊಬೈಲ್ನ ಕಿತ್ತಿಟ್ಕೋ ಅಂತ. ನೀನು ಮೆಸೇಜ್ ಮಾಡಿಕೊಂಡು ಕಿಸಿಯೋದನ್ನ ನೋಡ್ತಾ ಕೂತ್ಕೊಳ್ಳೋದಕ್ಕೆ ನಾನು ಬೇರೆ ಯಾವಳೋ ಅಲ್ಲ, ನಿಮ್ಮಮ್ಮ. ಅದನ್ನ ನೆನ್ಪಿನಲ್ಲಿ ಇಟ್ಕೋ. ಸುಮ್ಮನೆ ಇರಮ್ಮ, ಆ ಮಾವನ ಮಾತು ಕಟ್ಕೊಂಡು ಕುಡಿಬೇಡ. ನಿನಗೆ ಗೊತ್ತಿಲ್ವಾ ನನ್ನ ಬಗ್ಗೆ? ಮೆಸೇಜ್ ನೋಡ್ಕೊಂಡು ಕಿಸಿತಿದ್ನಂತೆ. ನಿನ್ನ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಆ ಅನು ಏನೇನು ಮಾಡ್ತಿದ್ಲೋ ಅದನ್ನೆಲ್ಲ ನೀನು ಮಾಡಬೇಕು ಅಂತ ನೋಡ್ತೀಯ. ಅವಳು ಹೇಗೆ ಲವಲ್ ಬಿದ್ದು ಹಾಳಾದ್ಲೋ ಹಾಗೆ ನೀನು ಒಂದ್ ಕೈ ನೋಡ್ಬಿಡ ಅಂತ ಮನ್ಸು ಮಾಡಿದ್ಯಾ ಅಲ್ವಾ? ಅಮ್ಮ, ಅನು ಬಗ್ಗೆ ಏನಕ್ಕೆ ಮಾತಾಡ್ತಿದ್ಯಾ? ಮುಚ್ಚೆ ಬಾಯಿ. ಇವಳೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಗದರ್ತಾಳೆ. ನಾನೇನು ತಪ್ಪು ಮಾಡಿದೆ? ಹಾಗಾದ್ರೆ ಏನೇ ಇದು? ಇದನ್ನ ನನಗೆ ಜೋರಾಗಿ ಓದೋದಕ್ಕೂ ಅಸಹ್ಯ ಆಗ್ತಾ ಇದೆ. ಅವನು ಯಾವನೋ ವಾಯ್ಸ್ ಮೆಸೇಜ್ ಕಳಿಸಿ ಐ ಲವ್ ಯು ಅಂತೆಲ್ಲ ಕಳಿಸಿದಾನೆ. ರಮ್ಯಾ, ಐ ಲವ್ ಯು ರೀ. ನೀವಂದ್ರೆ ನಂಗೆ ಶಾನೆ ಇಷ್ಟ. ನನ್ನಿಂದ ಬೇಸರ ಆಗಿದ್ರೆ ಸಾರಿ, ಆದ್ರೆ ನಿಮ್ಮನ್ನ ಜೀವನ ಪೂರ್ತಿ ಖುಷಿಯಾಗಿ ನೋಡ್ಕೊಳಕ್ಕೆ ಕನ್ಸ್ ಕಾಣ್ತೇವನಿ. ನಿಮ್ ವಿರುದ್ಧಿನೇ ಬಯಸ್ತೀನಿ, ನಿಮ್ ಖುಷಿನೇ ಬಯಸ್ತೀನಿ. ಐ ಲವ್ ಯು ರಮ್ಯಾ. ಇದಕ್ಕೆ ಇವಳು ರಿಪ್ಲೈ ಮಾಡೋದಕ್ಕೆ ಫೋನ್ ಕೊಡು ಅಂತ ಹಠ ಮಾಡ್ತಿದ್ದಾಳೆ. ನೀನ್ ತಿಂದೆ ಹೋದ್ರೆ ಸಾಯಿ ಹಾಗೇನೆ. ನನಗೇನ್ ಆಗ್ಬೇಕಾಗಿಲ್ಲ.
ಮಂಜ ಹಿಂಗೆಲ್ಲ ಮೆಸೇಜ್ ಮಾಡಿದ್ದಾನೆ. ಅವನೇನಾದರೂ ತೊಂದರೆಲಿದ್ದಾನಾ? ಸರ್, ಇಲ್ಲೇನು ಮಾಡ್ತಿದ್ದೀರಾ? ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೋತಿದ್ವಲ್ಲ, ಬನ್ನಿ ಹೋಗೋಣ. ಇಲ್ಲ ಬೇಡ, ನೀನು ಅಲ್ಲಿಗೆ ಹೋಗೋಣ. ಯಾಕೆ ಸರ್? ಯಾಕೆ ಅಂತ ಕೇಳಬೇಡ ಅನು, ಪ್ಲೀಸ್. ಸರ್, ದೇವಸ್ಥಾನಕ್ಕೆ ಹೋಗಲೇಬೇಕು. ನಾನು ಬೇಡ್ಕೊಂಡಿದ್ದೀನಿ. ಎಲ್ಲ ಶುರು ಆಗಿದ್ದು ಅಲ್ಲಿಂದಾನೆ. ಏನಂದೆ? ಎಲ್ಲ ಶುರುವಾಗಿದ್ದು ಅಲ್ಲಿಂದಾನೇನಾ? ನನಗೆ ಗೊತ್ತನು? ನನಗೆ ಹೇಗೆ ಗೊತ್ತಾ? ಏನಾಯ್ತು ಸರ್ ನಿಮಗೆ? ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರುತ್ತಾ? ನಾನೇ ಬೇಡ್ಕೊಂಡಿರೋದು. ದೇವ್ರು ಇದ್ದಾರೆ ಅಂದಮೇಲೆ ದೇವರು ಎಲ್ಲ ಕಡೆ ಇದ್ದಾರೆ. ಅದಕ್ಕೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಮನಸಾರೆ ಪ್ರಾರ್ಥನೆ ಮಾಡಿದ್ರೆ ಅದು ದೇವರಿಗೆ ತಲುಪತ್ತೆ. ಸರ್, ವಿಷಯ ಅದಲ್ಲ. ದೇವ್ರ ಹತ್ರ ನಾನೇನೋ ಕೇಳ್ಕೊಂಡಿದ್ದೀನಿ. ಏನು ಕೇಳ್ಕೊಂಡಿದ್ಯಾ? ಸರ್, ನೀನು ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾನು? ಯಾಕೆ ಹೇಳೋದಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ರಾತ್ರಿ ಅಪ್ಪ ಕಷ್ಟಪಟ್ಟಿದ್ದನ್ನ ನೋಡಿ ನನ್ನ ಕೈ ಕಾಲೇ ನಡ್ಗೋಯ್ತು. ಅಪ್ಪನಿಗೇನು ಆಗದೆ ಇರೋ ಥರ ಕಾಪಾಡಿದ್ಯಾ? ಅಪ್ಪನ ಜೊತೆನೆ ನಿನ್ನ ಸನ್ನಿಧಾನಕ್ಕೆ ಬಂದು ನನ್ನ ಮತ್ತೆ ಆರ್ಯ ಸರ್ ಮದುವೆ ಮಾತುಕತೆ ನಿಶ್ಚಯ ಮಾಡ್ತೀನಿ. ನನ್ನ ಮದುವೆ ಮಾತುಕತೆ ನಿನ್ನ ಸನ್ನಿಧಿಲೇ ಆಗಬೇಕು ಅಂತ ಯಾಕೆ ಅನ್ನಿಸ್ತಿದೆ ನನಗೆ? ನನ್ನ ಅಪ್ಪನ ಮನಸ್ಸಲ್ಲಿರೋ ಏಕೈಕ ಆಸೆ ಮತ್ತೆ ಚಿಂತೆ ಅಂದರೆ ನನ್ನ ಮದುವೆ ಒಂದೇ. ಎಲ್ಲದಕ್ಕೂ ನೀನೇ ನಿರ್ಧಾರ ತಗೊಂಡು ನೀನೇ ನಿರ್ವಹಿಸ್ತೀಯಾ? ಯಾಕೆ ಹೀಗೆ ಮಾಡಿದೆ? ನಾನು ನಿನ್ನ ಪಾಲಿಗೆ ಏನು ಅಲ್ವಾನು? ನಾನು ಅಲ್ಲೇ ಇದ್ರು ನನ್ನ ಸಹಾಯ ತಗೊಳ್ಳೋಣ ಅಂತ ನಿನಗೆ ಅನಿಸ್ಲೇ ಅಲ್ವಾ? ಏನು ತಮಾಷೆ ಮಾಡ್ತಿದ್ಯಾ? ಸುಬ್ಬು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಯಾವಾಗ ಹೇಳಬೇಕು ಆವಾಗ ಹೇಳ್ದೆ, ಇವಾಗ ಹೇಳ್ತಿದ್ಯಾ? ನೀನು ನನ್ನನ್ನು ಕೂಡಲೇ ಎಪ್ಸಿದ್ದಿದ್ರೆ ಇಷ್ಟೊಂದು ಆಗ್ತಾನೆ ಇರಲಿಲ್ಲ. ಆ ಜಲಂಧರ್ ಜಾಗಕ್ಕೆ ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ನಿನಗೆ ನನಗೂ ಹೇಳದೇ ಇರೋಷ್ಟು ನಿರ್ಲಕ್ಷ್ಯತನ. ಸರ್, ಈಗೆಲ್ಲ ಸರಿ ಹೋಯ್ತಲ್ವಾ? ಈಗ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಸರ್, ನೀವೇನು ಹೇಳ್ದೆ ಹೋದ್ರೆ ನಾನು ಏನಂತ ಅನ್ಕೋಬೇಕು? ಅಮ್ಮ ಹೇಳಿರ್ತಾರ. ದೇವಸ್ಥಾನ, ಹರ್ಷ ಹೋಮ್ಸ್
ಇದ್ರ ಬಗ್ಗೆ ಎಲ್ಲ ಮಾತಾಡೋ ಸಂದರ್ಭ ಬಂದಿರುತ್ತೆ ಅಂತ ನನಗೇನು ಅನಿಸ್ತಿಲ್ಲ. ಆದರೆ ಅವಳಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ ಚಂಡಿ? ನೀನು ಈ ದೇವಸ್ಥಾನಕ್ಕೆ ಬರೋದು ಬೇಡ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ ಅಂತ ನನಗೆ ಗೊತ್ತು. ಆದರೆ ನೀನು ಮನಸ್ಸು ಬದಲಾಯಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ, ಒಳ್ಳೇದಾಯ್ತು. ಬಾ ಒಳಗೆ ಹೋಗೋಣ. ಬೇಡ, ಈಗೇನು ಹೇಳಬೇಡ, ಏನನ್ನು ನೆನಪಿಸ್ಕೋಬೇಡ. ಬರಬಾರ್ದು ಅಂತಾನೆ ಅನ್ಕೊಂಡೆ, ಆದರೆ ನಾನು ಆಸೆ ಪಡೋ ಎಲ್ಲಾನು ಈಡೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅನು, ನಿನಗೆ ಅಮ್ಮ ಹೇಳಿರೋ ಚಿಕ್ಕ ಚಿಕ್ಕ ಡೀಟೇಲ್ಸ್ ಎಲ್ಲ ನೆನಪಿದ್ಯಾ? ಇನ್ಫ್ಯಾಕ್ಟ್ ಯಾಕೆ ಹೇಳಿದ್ದು ಅಂತ. ನಿನ್ಗೊಂದು ವಿಷಯ ಗೊತ್ತಾ, ನಾನು ಈ ಟೆಂಪಲ್ ಬಂದ ತಕ್ಷಣ ನನಗೆ ಅನ್ಸಕ್ ಶುರು ಆಯ್ತು ನಾನಿಲ್ಲಿ ಮುಂಚೆ ಯಾವಾಗೂ ಬಂದಿದ್ದೀನಿ ಅಂತ. ನೀನು ಎಷ್ಟು ಸಲೀಸಾಗಿ ನನ್ನ ರಿಮೈಂಡ್ ಮಾಡಿಬಿಟ್ಟೆ. ಯು ಆರ್ ಆಕ್ಚುಲಿ ವಂಡರ್ಫುಲ್ ಅನು. ಇನ್ನು ಅಮ್ಮ ನನ್ನ ಬಗ್ಗೆ ಹೇಳಿದ ಏನೇನು ನೆನಪಿದೇನೋ? ಅದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀವು ಆ ಥರ ಓಡ್ತಿರ್ಬೇಕಾದ್ರೆ ಹೇಳಬೇಕು ಅಂತ ಅನಿಸಿ ಹೇಳಿಬಿಟ್ಟೆ ಅಷ್ಟೆ. ಸಡನ್ನಾಗಿ ಬಾಯಿಂದ ಬಂದ್ಬಿಡ್ತು. ಆದರೆ ಹರ್ಷ ಸರ್, ನೀವು ಆ ಥರ ಓಡಿದ್ದಕ್ಕೆ ಥ್ಯಾಂಕ್ ಯು. ಅದರಿಂದಾನೇ ಆರ್ಯ ಸರ್ ನನ್ನ ಹತ್ರ ಮಾತಾಡೋ ಹಾಗಾಗಿದ್ದು. ನಾನು ಈ ದೇವಸ್ಥಾನಕ್ಕೆ ಕೇಳ್ದೆ ಬಂದ್ಬಿಟ್ಟೆ ಅಂತ ಅವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರು. ಅವ್ರಿಗೆ ಬೇಜಾರು ಮಾಡಿಸಿ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಯಾವ ಹಠನೂ ನನಗಿಲ್ಲ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದಾಗ ಅಪ್ಪನಿಗೋಸ್ಕರ ಬೇಡ್ಕೊಂಡಿದ್ದೆ, ಅಪ್ಪ ಬೇಗ ಹುಷಾರಾದರೆ ನಮ್ಮ ಮದುವೆ ಮಾತುಕತೆ ಇದೇ ದೇವಸ್ಥಾನದಲ್ಲಿ ನಿಶ್ಚಯ ಮಾಡ್ತೀವಿ ಅಂತ. ಆದರೆ ಅದನ್ನ ಈಗ ಹೇಗೆ ಈಡೇರಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇನಾ? ಅದಕ್ಕೆ ಯಾಕೆ ಚಿಂತೆ, ನಾನಿದ್ದೀನಲ್ವಾ. ಐ ವಿಲ್ ಮೇಕ್ ದಟ್ ಹ್ಯಾಪನ್. ಅಂಡ್ ಡೋಂಟ್ ವರಿ ಅಬೌಟ್ ದಾದಾ. ಹಿ ರಿಯಲಿ ಲವ್ಸ್ ಯುವರ್ ಲಾಟ್, ಗೊತ್ತಾ? ಅಂಡ್ ಈ ಸಂದರ್ಭಕ್ಕಷ್ಟೇ ಅವ್ರು ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಹಿಲ್ ಬಿ ಫೈನ್ ಅಂಡ್ ಹಿ ವೋಂಟ್ ಲೆಟ್ ಯು ಬಿ ಡಿಸಪಾಯಿಂಟೆಡ್. ಹರ್ಷ, ನೀವಿಬ್ರಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬನ್ನಿ. ಮನ್ಸಿ, ಯು ನೋ ವಾಟ್, ಅನುಗೆ ಆಕ್ಚುಲಿ ಒಂದು ಆಸೆ ಇದೆ. ಆಸೆ ಅನ್ನೋದಕ್ಕಿಂತ ಕೋರಿಕೆ, ಸಮಥಿಂಗ್ ಸ್ಪೆಷಲ್. ಕಮ್ ಲೆಟ್ಸ್ ಪ್ಲಾನ್. ಅನು, ನೀನ್ ದರ್ಶನ ಮಾಡ್ಕೊಂಬ, ನಾವಿಲ್ಲೇ ಸಿಗ್ತೀವಿ. ಹರ್ಷ ಸರ್ ಈ ದೇವಸ್ಥಾನದಲ್ಲಿ ಬಿದ್ದು ಕೈ ಏಟ್ ಮಾಡ್ಕೊಂಡಿದ್ರು ಅಂತ ಅಮ್ಮ ಯಾವತ್ತೂ ನನಗೆ ಹೇಳಿಲ್ಲ. ಆದರೆ ನನಗೆ ಹೇಗೆ ಗೊತ್ತಾಯ್ತು? ಮದುವೆ ನೋಡ್ತಾ ಇದ್ದೀನೇನೋ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಸುಗೋರೆ, ಇದಕ್ಕೆ ಇಷ್ಟೊಂದು ಎಮೋಷನಲ್ ಆಗಿಬಿಟ್ರೆ ಹೇಗೆ? ಮುಂದೆ ಇದಕ್ಕಿಂತ ಹೆಚ್ಚು ಖುಷಿ ಪಡುವಂಥ ಸಂದರ್ಭಗಳಿದ್ದಾವೆ. ಅನು ಮೇಡಮ್, ನೀವು ಸ್ವಲ್ಪ ಹೇಳಿ. ಅರೆ ಸರ್, ನಾವು ಹೊರಡೋಣ.
ಹಾಂ ಚಂಡೆ. ಸುಬ್ಬವ್ರೆ, ನಿಮ್ಮ ಸಂತೋಷ ಅರ್ಥ ಆಗತ್ತೆ. ಆದರೆ ನೀವು ಇಷ್ಟೊಂದು ಭಾವುಕರಾಗೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನಗೆ ಜೀವನದಲ್ಲೇ ಮುಖ್ಯವಾದ ವಿಷಯ ಅಂತಂದರೆ ನನ್ನ ಮಗಳ ಮದುವೆ ವಿಷಯ ಸರ್. ಅವರನ್ನು ಒಳ್ಳೆ ಮನೆತನಕ್ಕೆ ಕೊಟ್ಟರೆ ಸಾಕು ಅಂತಲೇ ತಲೆಯಲ್ಲಿತ್ತು. ಕಾರಣ ಅವಳು ನಮ್ಮ ಥರ ಕಷ್ಟಪಡಬಾರ್ದು ಅಂತ. ಕಷ್ಟಪಡೋ ಹಾಗೆ ನೀವು ಯಾವತ್ತೂ ನನ್ನ ಬೆಳೆಸಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಪ್ಪ? ಸಮಾಧಾನ ಮಾಡ್ಕೊಳ್ಳಿ. ಇವ್ರಿಗೆ ಉಪಚಾರ ಮಾಡಲಿ ಅಂತಾನೆ ಇವ್ರು ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾರೇನೋ. ನಂಗೆ ಯಾಕೋ ಓವರ್ ಆ್ಯಕ್ಟಿಂಗ್ ಅನ್ನಿಸ್ತಿದೆ ಹರ್ಷ. ಅನ್ಸಿದ್ರೆ ಪ್ಲೀಸ್ ಮನ್ಸೊಳಗೆ ಇಟ್ಕೊಂಬನ್ಸಿ. ನಾನು ತುಂಬ ಖುಷಿಯಾಗಿದ್ದೀನಿ. ಸಂತೋಷಕ್ಕಿಂತ ಒಳ್ಳೆ ಆರೋಗ್ಯ ಇನ್ನೇನಿದೆ ಸರ್? ಜೀವಮಾನಕ್ಕಾಗುವಷ್ಟು ಖುಷಿನ ನೀವು ಬೊಕ್ಸೆಯಿಂದ ತುಂಬಿ ತುಂಬಿ ಕೊಡ್ತಾ ಇದ್ದೀರಾ. ಅನು ಮೇಡಮ್, ನೀವೇನೋ ಪೂಜೆ ಮಾಡಿಸ್ಬೇಕು ಅಂತಿದ್ರಲ್ವಾ? ನಾನು ನಿಮ್ಮ ತಂದೆನ ರೆಸಾರ್ಟ್ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀವು ಪೂಜೆ ಮುಗಿಸ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಎಲ್ಲರೂ ಹೋಗೋಣ. ಏನು ಪೂಜೆ ಸರ್? ಅವ್ರದ್ದೇನೋ ಇದೆ, ಬನ್ನಿ ಹೇಳ್ತೀನಿ. ಹರ್ಷ ಸರ್, ಚೇಂಡೆ ಸರ್ ನಮ್ಮಿಬ್ರನ್ನೇ ಬಿಟ್ಟು ಹೋಗಿರೋದು ನಾವಿಬ್ರು ಸ್ವಲ್ಪ ಹೊತ್ತು ಮಾತಾಡ್ಲಿ ಅಂತ. ಈಗಲೂ ಕೋಪನಾ? ನಿನ್ನ ಪ್ರಕಾರ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ಕಾಳಜಿ ಅನ್ನೋದು ಒಂದು ಭಾವನೆ ಇದೆ, ಗೊತ್ತಾ ನಿನಗೆ? ನನ್ನ ಕಾಳಜಿ ನಿನಗೆ ಯಾವಾಗಲೂ ಕೋಪದ ರೂಪದಲ್ಲೇ ಕಾಣಿಸುತ್ತೆ. ನನ್ನೊಳಗಿರೋ ಭಯ, ಆತಂಕ, ನಾನು ನಿನಗೋಸ್ಕರ ಪಡೋ ತಳಮಳ ನಿನಗೆ ಗೊತ್ತಾಗೋದೇ ಇಲ್ವಾ? ಅನು, ಸಾಧ್ಯ ಆದರೆ ಅರ್ಥ ಮಾಡ್ಕೊ. ರೀ, ವಿಮಾನದಾಗ ಬಂದ್ರ ನಾವ್ ಇಷ್ಟ ಲಗುನ ಬರ್ತೀವಿ ಅಂತ ನನಗ್ ತಿಳಿದೇ ಇರ್ಲಿಲ್ಲ ನೋಡಿ. ಎಷ್ಟಾತ್ ಹೇಳ್ರಿ? 1 ತಾಸ ಆತ್, ಹೌದಿಲ್ಲ? ಅಷ್ಟೇ. ಒಳ್ಳೆ ಪಕ್ಕದ ಮನಿಗೆ ಹೋಗಿ ಬಂದಂಗ ಆತು. ಅಂತೂ ಇವ್ರ ದಯದಿಂದಾಗಿ ನಾವು ವಿಮಾನ ಹತ್ತು ಬರಂಗಾತು ನೋಡು. ಅಲ್ರಿ, ನೀವೇನೋ ಸ್ಟಾಕ್ ಕಳ್ಸಿರಿ, ಇವ್ರ ಜೋಡಿ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಿ. ಅದಕ್ಕೆ ನೀವು ಬಂದಿರಿ, ಅದು ಬರೋಬರಿ ಆತು. ನಿಮ್ ಜೋಡಿ ನಾನ್ ಯಾಕೆ ಬಂದಿನಿ ಅಂತ ನನಗ್ ತಿಳಿವಲ್ದಾಗ್ಯದ. ಯಾಕ ಪ್ರಿಯ, ನನ್ನ ಜೋಡಿ ಬರಾಕ ನಿನಗಷ್ಟು ತ್ರಾಸ ಆಕತ್ತೇನ? ಅಯ್ಯೋ ಶಿವ, ಏನ್ ಮಾತಂತ ಆಡ್ಲಿಕತ್ತೀರಿ ನೀವು? ನಾ ಹೇಳಿದ್ದು ಇವ್ರಗ ಖರ್ಚು ಹೆಚ್ಚಾತ್, ಹೌದಿಲ್ಲ?
ಅದ್ರ ಬಗ್ಗೆ ನೀ ಏನು ತಲೆ ಕೆಡಿಸ್ಕೋಬೇಡ. ಅವ್ರ ಮನಸ್ಸು ಮಾಡಿದ್ರ ಇಂಥ 4 ವಿಮಾನ ಇಗಳ ಖರೀದಿ ಮಾಡ್ತಾರ. ಹೌದಾ? ಭಾರಿ ಭಾರಿ ಮಂದಿ ಅವ್ರು. ಯವ್ವ, ಆದ್ರೂ ನನಗೆ ಯಾಕೋ ಇದೆಲ್ಲ ಬಹಳ ಅಪರಿಚಿತ ಅನ್ಸ್ಲಿಕ್ಕತ್ತದ. ಚಿಂತೆ ಮಾಡಬೇಡ. ಹಲೋ. ಹಾ, ಶರಣ್ರಿ ಬಾಯಾರ. ಯಾ ಮಿಸ್ಟರ್ ಪ್ರಭು ದೇಸಾಯಿ, ಸೇಫ್ ಆಗಿ ಲ್ಯಾಂಡ್ ಆದ್ರ? ನಮ್ ಡ್ರೈವರ್ ಸಿಕ್ಕಿದ್ರ ನಿಮ್ಗೆ? ಹಾ ಸಿಕ್ಕಿದ್ರ, ಅವ್ರ ಜೋಡಿನ ಹೊಂಟಿವೀಗ. ಓಕೆ, ದಟ್ಸ್ ಗುಡ್. ಅವರು ನಿಮ್ಮನ್ನ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾರೆ ಅಂಡ್ ಅಲ್ಲಿ ನಾನೇ ಬಂದು ರಿಸೀವ್ ಮಾಡ್ತೀನಿ. ಆತ್ರಿ ಬಾಯಾರ. ಅಂಡ್ ಒನ್ ಮೋರ್ ಥಿಂಗ್ ಮಿಸ್ಟರ್ ಪ್ರಭು ದೇಸಾಯಿ, ಆರ್ಯ ಸರ್ ಟೈಮಿಂಗ್ಸ್ ಏನು ಅಂಡ್ ನಿಮ್ಮ ಮೀಟಿಂಗ್ ಶೆಡ್ಯೂಲ್ ಏನು, ಇದನ್ನೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡಿ. ಆಗಲ್ರಿ ಅವಸರ ಏನಿಲ್ರಿ. ನೀವು ಫೋನ್ ಮಾಡಿ ವಿಚಾರಿಸಿದ್ರಲ್ಲ, ಅದ ನಮಗೆ ಬಹಳ ಖುಷಿ. ಏನ ಹೇಳ್ರಿ, ನಿಮ್ಮ ಬೆಂಗಳೂರಿನಾಗ ಈ ಟ್ರಾಫಿಕ್ನಾಗ ಎಲ್ಲ ದಾಟ್ಕೊಂಡು ಬರೋದಂತಂದ್ರೆ ಭಾವಸಾಗರ ದಾಟಿ ಬಂದ ಹಂಗ ಅಂತ ಅನ್ಬೇಕು. ಆಲ್ ರೈಟ್, ರೀಚ್ ಆದ್ಮೇಲೆ ಗಿವ್ ಮಿ ಅ ಕಾಲ್. ಆತ್ರಿ ಶರಣ. ನೀವೇನ್ರಿ ಯಾರು ಎಂತ ಏನು ನೋಡಂಗಿಲ್ಲ, ಎಲ್ಲಾರ ಜೋಡಿ ತಮಾಷೆ ಮಾತಾಡ್ಕೋತ. ಏ ಪ್ರಿಯಾ, ನಾವೇನೇ ವ್ಯವಹಾರ ಮಾಡಿದ್ರು ವ್ಯಾಪಾರ ಮಾಡಿದ್ರು ಅದ್ರಾಗ ಒಂದೀಟು ತಿಳಿ ಹಾಸ್ಯ ಬೆರಸು ಅಂತ ನಮ್ಮ ಹಿರಿಯರು ಹೇಳ್ಯಾರ. ಆ ಹಿರಿಯರು ಯಾರು ಅಂತ ನನಗೆ ಚಲೋ ಗೊತ್ತದ. ಗೊತ್ತ? ಯಾರು? ಇನ್ಯಾರು? ಏನು ಹೇಳ ಪ್ರಿಯಾ, ಬಹಳ ಶಾಣೆ ಆಗ್ಬಿಟ್ಟಿನಿ. ನೋಡ್ಲಿಕ್ಕೆ ಹತ್ತೀರ ನಿಮ್ಮನ್ನ? ಭಾವಾಬ್ಧಿ ದಾಟಿದವ. ನನ್ನ ಮಾತನ್ನ ಕಾಗ್ದಾಗಲ್ಲ, ಕಲ್ಲಾಗ್ ಬರ್ಕೋ. ಮತ್ತ ನಿನಗ ನೆನಪು ಮಾಡ್ಲಿಕ್ ಬಂದೀನಿ ಮಗಳ. ಮುಂದಿನ ಹೆಜ್ಜಿನ ಜೋಪಾನವಾಗಿಡ್ಬೇಕು. ರಂಗೋಲಿ ಚುಕ್ಕಿ ತಪ್ಪಾತಂದ್ರ ಹೆಂಗ ಚಿತ್ತಾರ ಬದಲಾಗ್ತದೋ ಹಂಗ ನೀನಿಡೋ ಹೆಜ್ಜೆ ಎತ್ತರ ಏರಿದ್ಮೇಲೆ ಬಿದ್ರ ಮತ್ತ ಮೊದ್ಲಿಂದ ಶುರು ಮಾಡ್ಬೇಕಾಗ್ತೈತಿ. ಮುಂದಕ್ಕೆ ಹೋಗೋದ ಬದುಕು, ಹಿಂದಕ್ಕೆ ಹೋಗಕ್ಕ ಅವಕಾಶ ಕೊಡ್ಬೇಡ. ಉಧೋ ಉಧೋ ಎಲ್ಲಮ್ಮ. ನನ್ನ ಮನಸ್ಸಲ್ಲಿರೋ ಭಯಕ್ಕೆ ಎಷ್ಟು ಸಲೀಸಾಗಿ ಉತ್ತರ ಕೊಟ್ಟು ಹೋದ್ರು ಜೋಗ್ತವ. ದೇಸಾಯಿ ಅವರು ಆರ್ಯ ಸರ್ನ ಭೇಟಿ ಮಾಡಿದ್ರೆ ಅವ್ರ ಬದುಕು ಹಿಂದಕ್ಕೆ ಹೋದಂತಾನೆ ಲೆಕ್ಕ. ಅದಕ್ಕೆ ನಾನು ಬಿಡಬಾರ್ದು. ಚೇಂಡೆ ಸರ್ ಹೇಗಿದ್ರು ಬರೋದಕ್ಕೆ ಹೇಳಿದ್ದಾರೆ. ಮೊದಲು ಅವರನ್ನ ಭೇಟಿ ಮಾಡ್ತೀನಿ.